ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ. ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಖಾಲಿ ಭೂಮಿಯಲ್ಲಿ ಬೀಡು ಬಿಟ್ಟ ಪಾಳಿನಲ್ಲಿ ಬಸ್ಸು ರೈಲು ಸಾಗುವಂಥ ಹಾದಿ ಬೀದಿ ಪಕ್ಕದಲ್ಲಿ. ಖಾಲಿ ಭೂಮಿಯಲ್ಲಿ ಬೀಡು ಬಿಟ್ಟ ಪಾಳಿನಲ್ಲಿ ಬಸ್ಸು ರೈಲು ಸಾಗುವಂಥ ಹಾದಿ ಬೀದಿ ಪಕ್ಕದಲ್ಲಿ. ಹಾದಿ ತೊಟ್ಟ ನೆತ್ತಿಯ ಮೇಲೆ ಬತ್ತಿ ಹೋದ ಮನದ ಒಳಗೆ ಸಂದಿಗೊಂದು ನೆಲೆಗಳಲ್ಲಿ ಮಂದಿ ಬಾಳೋ ಕೇರಿಯಲ್ಲಿ. ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ. ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ಇವತ್ತು ಜನತೆಗೆ ಅರ್ಪಿಸುವಂಥ ಕಾರ್ಯಕ್ರಮ. ಇವತ್ತು ನಮ್ಮ ಗೋವಿಂದಯ್ಯವರು ಹೇಳಿದಂಗೆ 2013-14 ಪೂರ್ವದಲ್ಲಿ ಈ ಊರಲ್ಲಿ ಸಾಕಷ್ಟು ಜನ ನಾವು ಚರ್ಚೆ ಮಾಡಿದ್ವಿ. ಸ್ವಚ್ಛ ರಾಯಚೂರು, ಹಸಿರು ರಾಯಚೂರು ಅಂತೇಳಿ. ಗಿಡ ಹಾಕಿದರೆ ಹಸಿರು ರಾಯಚೂರು ಆಗ್ತದೆ. ನಾವು ಬರೀ ಘೋಷವಾಕ್ಯದಿಂದ ಹಸಿರು ರಾಯಚೂರು ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಅವತ್ತು ನಾವು ಆ ಕೌನ್ಸಿಲ್ನಲ್ಲಿ ಒಂದು ನಿರ್ಣಯ ಮಾಡಿ ಈ ಊರಲ್ಲಿ ನಾವು ಹಸಿರೀಕರಣ ಮಾಡಬೇಕು, ನಮ್ಮ ಜವಾಬ್ದಾರಿ ಇದೆ. ಇಂಥ ಬಿಸಿಲು ನಾಡಿನಲ್ಲಿ, ಬಿಸಿಲೇ ಜಿಲ್ಲೆಯ ಕೇಂದ್ರ ಸ್ಥಾನವಾದಂಥ ಇಲ್ಲಿ ನಾವಿನ್ನು ಈ ನಗರವನ್ನು ಹಸಿರು ನಗರವನ್ನಾಗಿ ಮಾಡಬೇಕು ಅಂಥೇಳಿ ಆ ಕೌನ್ಸಿಲ್ ಮುಂದೆ, ನಾನು ಆವಾಗ ಉಪಾಧ್ಯಕ್ಷನಾಗಿದ್ದೆ, ಕೌನ್ಸಿಲ್ ಮುಂದೆ ಈ ಒಂದು ಪ್ರಸ್ತಾವನೆ ಇಟ್ಟಾಗ ಎಲ್ಲ ನನ್ನ ಸಹೋದ್ಯೋಗ ಸದಸ್ಯರು, ಅಂದಿನ ಸಹೋದ್ಯೋಗ ಸದಸ್ಯ ಮಿತ್ರರು ಸರ್ವಾನುಮತದಿಂದ ಅದನ್ನು ಗೊತ್ತುವಳಿಯನ್ನು ಪಾಸ್ ಮಾಡಿ ಅರಣ್ಯ ಇಲಾಖೆಗೆ 10 ಲಕ್ಷ ರೂಪಾಯಿಗಳನ್ನು ನೀಡಿ ನಾವು ಸಸಿಗಳನ್ನು ಅವರಿಂದ ಪಡೆದು ಆ ಆಂದೋಲನವನ್ನು ಪ್ರಾರಂಭ ಮಾಡಿದ್ವಿ. ನಾವು ಯಾಕೆ ಮಾಡಿದ್ರಿ ಅಂದರೆ ಕೇವಲ ಸಸಿ ನೆಡುವುದಕ್ಕೆ ಒಂದು ಆಂದೋಲನಕ್ಕೆ ಒಂದು ಪ್ರೇರಣೆಯಾಗಿ ಮಾಡಿದ್ವು ಅಷ್ಟೇ. ಇದು ಜನಾಂದೋಲನವಾಗಿದೆ, ಜನಪರವಾದಂಥ ಕಾರ್ಯಕ್ರಮ, ಜನ ಇಷ್ಟಪಡುವಂಥ ಕಾರ್ಯಕ್ರಮ, ಜನ ಮನಸ್ಸಿಗೆ ಬಯಸುವಂಥ ಕಾರ್ಯಕ್ರಮ ಆಗಬೇಕು ಅಂಥೇಳಿ ಅನೇಕ ಸಭೆಗಳನ್ನು ಮಾಡುವ ಮೂಲಕ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಮತ್ತು ನಗರಸಭೆಗಳಲ್ಲಿ ಅನೇಕ ವಿಚಾರಗಳನ್ನು ಈ ಸಸಿ ನೆಡುವ ಅಭಿಯಾನ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡುವ ಮೂಲಕ ಜನರನ್ನು ಮೋಟಿವೇಶನ್ ಪ್ರೇರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ವು. ಅದಕ್ಕೆ ಪೂರಕವಾಗಿ ಇವತ್ತು ಈ ಭಾಳ ನಡೀತಾವೆ. ತದನಂತರ ನಮ್ಮ ದಿವಂಗತ ಕೊಂಡಾ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ನಮ್ಮ ಸಹೋದರಿ ಸರಸ್ವತಿ ಅವರು ಕೂಡ ಈ ಮೂಮೆಂಟನ್ನು ಭಾಳ ಕ್ರಿಯಾಶೀಲವಾಗಿ ನಗರದಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು ನಾವು ನೋಡಿದ್ದೆ. ಅನೇಕ ಸಂಘ ಸಂಸ್ಥೆಗಳು ಅವ್ರ ಜೊತೆಯಲ್ಲಿ ನಗರಸಭೆ, ಈ ಹಿಂದಿನ ನಗರ ಪಾಲಿಕೆ ಕೂಡ ಇವತ್ತು ಆ ಪ್ಲ್ಯಾಂಟೇಷನ್ನ ಕಾರ್ಯಕ್ರಮ ಇವತ್ತು ಭಾಳ ಪೂರಕವಾಗಿ ಇವತ್ತು ಜೂನ್ 5ನೇ ತಾರೀಕು ನಾವು ಕೂಡ ಪಾಲಿಕೆಯಿಂದ ಪ್ರಾರಂಭ ಮಾಡಿರುವಂಥದ್ದು. ಒಟ್ಟಾರೆ ನಾನು ಹೇಳುವಂಥ ಉದ್ದೇಶ ಏನಂದರೆ, ಯಾವ ಮನುಷ್ಯ, ನಮ್ಮ ಅಫೀಸುಲ್ಲ ಹೇಳ್ತಾರೆ ಯಾವಾಗಲೂ ಅದನ್ನೇ ಪ್ರಸ್ತಾವಿಕವಾಗಿ ಹೇಳ್ತಾರೆ, ಯಾವ ಮನುಷ್ಯ ಸಸಿ ನೆಡೋದಿಲ್ಲ ಅವನಿಗೆ ಉಸಿರಾಡೋ ಹಕ್ಕು ಇಲ್ಲ ಅಂತ. ಅಥವಾ ಉಸಿರಾಡಬೇಕಾದ್ರೆ ಒಂದು ಸಸಿ ನೆಡಬೇಕು ಅಂಥ ಒಂದು ಅದ್ಭುತವಾದಂಥ ಕಲ್ಪನೆಯಿಂದ ನಮ್ಮ ಉಸಿರು ನಮ್ಮ ಗಿಡ ಎಂಬ ಘೋಷವಾಕ್ಯದೊಂದಿಗೆ ನಾವು ಕೆಲ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಒಂದು ಮಾದರಿಯಾಗಿ ಆ ಪವನ್ ಲೇಔಟ್ನಲ್ಲಿ ಸುಮಾರು 165ಕ್ಕೂ ಹೆಚ್ಚು ಸಸಿಗಳನ್ನು ರಾಯಚೂರು ನಗರದ ವಿವಿಧ ಕ್ಷೇತ್ರದ ಜನರನ್ನು ಅದಕ್ಕೆ ಆಹ್ವಾನಿಸಿ ಆ ಗಿಡವನ್ನು ಅವರ ಮುಖಾಂತರ ಸಸಿಯನ್ನು ನೆಡುವ ಮೂಲಕ ಅದ್ಭುತವಾದಂಥ ಒಂದು ಕಲ್ಪನೆಯ
ಈ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ವಿ. ಅದಕ್ಕೆ ಸಹೋದರಿ ಚೂಡಿ ಲಾವಣ್ಯ ಮೇಡಮ್ ಕೂಡ ಅವರ ತಂಡ ಕೂಡ ಭಾಳ ಕ್ರಿಯಾಶೀಲವಾಗಿ ಪಾಲ್ಗೊಂಡು ಆ ಕೆಲಸ ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ನಾನು ಇವತ್ತು ಚೂಡಿ ಲಾವಣ್ಯ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ. ಎಲ್ಲಿ ಅವ್ರ ಮನೆ, ಎಲ್ಲಿ ಆಸಾಪುರ ಡೆಡ್ ಎಂಡ್, ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಬರೋರು. ನಾನೇ ಹೇಳ್ತಿದ್ದೆ ನಮ್ಮ ಆಫೀಸಲ್ಲಾಗಿ, ಮೇಡಮ್ ಯಾಕೋ ಸುಮ್ಮನೆ ಪಾಪ ಅವ್ರಿಗೆ ಕಷ್ಟ ಕೊಡ್ತಿದ್ವಿ ಅಂತೇಳಿ. ಅವರಿಗೆ ಹೇಳಿ, ಇಲ್ಲ ಸರ್, ನಮಗೆ ಇದು ಇಷ್ಟವಾದಂಥ ಕಾರ್ಯಕ್ರಮ, ಈ ಆಂದೋಲನ ನಡೆಸಬೇಕು, ಈ ಆಂದೋಲನ ನೀವು ನಡೆಸ್ತಾ ಇದ್ದೀರಿ, ಇದರಲ್ಲಿ ನಾನು ಭಾಗಿಯಾಗಬೇಕು, ನಾನು ಇದರಲ್ಲಿ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳಬೇಕಂತ ನನ್ನ ಇಚ್ಛೆ ಇದೆ ಅನ್ನುವಂಥ ಅವರ ಮನದಾಳದ ಮಾತು ನಾನು ಹೇಳಿದಾಗ ಖಂಡಿತವಾಗಿಯೂ ಕೂಡ ಈ ಆಂದೋಲನಕ್ಕೆ ಹೊಸ ಶಕ್ತಿ, ಮಹಿಳೆಯರು ಮುಂದೆ ಬಂದರೆ ಅದೊಂದು ಹೊಸ ಶಕ್ತಿಯನ್ನು ನಮ್ಮ ಚೂಡಿ ಲಾವಣ್ಯ ಮೇಡಮ್ ಅವರ ಆ ತಂಡ ನೀಡಿದಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರ ಅನುಗುಣವಾಗಿ ಇವತ್ತು ಇಲ್ಲಿ ನಾವು ನಮ್ಮ ಉಸಿರು ನಮ್ಮ ಗುಡಿ ನಮ್ಮ ಗಿಡ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ತಾವು ಒಂದು ಸಸಿಯನ್ನು ನೆಟ್ಟು ಅದಕ್ಕೆ ತಮ್ಮ ಹೆಸರನ್ನು ಬರೆದು ಕಟ್ಟಿ ಅದನ್ನು ಬೆಳವಣಿಗೆಗೆ ತಾವೇ ಉತ್ತರದಾಯಿತ್ವವನ್ನು ಪಡೆದುಕೊಳ್ಬೇಕು. ಹೌದು, ನಾನು ಈ ಗಿಡವನ್ನು ಬೆಳೆಸಿದ್ದೇನೆ. ಆ ಕಾರಣಕ್ಕಾಗಿ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ನಮ್ಮ ಅಫೀಜುಲ್ಲಾ ಅವರ ತಂಡ ನಮಗೆ ಮಾಡಿಕೊಟ್ಟಿದೆ. ಅದನ್ನು ನಾವು ಅನುಸರಿಸಿ ಹೋಗ್ತಾ ಇದ್ದೇವೆ. ಆ ಕಾರಣಕ್ಕೆ ತಾವು ಕೂಡ ಈ ಭಾಗದಲ್ಲಿ ಇಂಥ ಒಂದು ನಮ್ಮ ಗಿಡ ನಮ್ಮ ಉಸಿರು ಅನ್ನುವಂಥ ಈ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇವತ್ತು ಸಮುದಾಯಕ್ಕೆ ಪ್ರಜ್ಞೆ ಮೂಡಿಸುವಂಥ ಕೆಲಸ, ಸಮುದಾಯಕ್ಕೆ ಒಂದು ರೀತಿ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ತಾವು ನೀಡಿದ್ದೀರಿ ಅಂತೇಳಿ ನಾನು ಅಂದುಕೊಂಡು ತಮ್ಮೆಲ್ಲರೂ ಕೂಡ ನನ್ನ ಆತ್ಮೀಯವಾದಂಥ ಕೃತಜ್ಞತೆ ಅರ್ಪಿಸಿ, ವಿಶೇಷವಾಗಿ ನಾವು ಅಲ್ಲಿ ಸ್ವಾಮಿ ವಿವೇಕಾನಂದ ಸರ್ಕಲಿಂದ ಇಲ್ಲಿವರೆಗೆ ನಾವೇನು ಅಗಲೀಕರಣ ದಾರಿ ಮಾಡಿ ರಸ್ತೆ ಮಾಡಿದ್ದೀವಿ ಅಂದರೆ ಅದರ ಸಿಂಹ ಪಾಲು ಗೋವಿಂದ ಅವರು ಸ್ವಲ್ಪ. ನಾನು ನಿರ್ವಿವಾದವಾಗಿ ಹೇಳ್ತೀನಿ ಈ ಮಾತು. ನಾವು ಅಲ್ಲಿ ಹೋದಾಗ ನಾವು ಮಾತಾಡಿದ್ವಿ, ಅಯ್ಯ ಹಿಂಗೆ ಮಾಡ್ಬೇಕಂದ, ಅಣ್ಣ ನೀನು ಬಂದಿದ್ದಲ್ಲ, ನಾವು ಹೇಳಿದ್ದಕ್ಕೆ ನೀವು ಕೇಳಿ ನೀವು ಇಂಥ ಒಂದು ಕಾರ್ಯಕ್ರಮ ತಗೊಳ್ಳೋ ಸಂಪೂರ್ಣವಾಗಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತೇಳಿ ನಮ್ಮ ಜೊತೆಯಲ್ಲಿದ್ದು ಆ ರಸ್ತೆಯನ್ನು ಇವತ್ತು ಅಷ್ಟು ಸುಂದರವಾಗಿ ಇವತ್ತು ಆ ರಸ್ತೆ ಆಗಿದೆ ಅಂದರೆ ಅದಕ್ಕೆ ಕೀರ್ತಿ ನಮ್ಮ ಗೋವಿಂದ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತು ಅಲ್ಲಿಂದ BRB ಕಾಲೇಜು ಈ ಏರಿಯಾಕ್ಕೆಲ್ಲ ಬರ್ಬೇಕಾದ್ರೆ ಒಂದೆರಡು ಭಾಳ ಚಿಕ್ಕ ರೋಡ್ ಅದು. ಆ ಚಿಕ್ಕ ರೋಡನ್ನು ನಾವು ಜಯಣ್ಣವ್ರಿಗೆ ಮೊದಲು ಅಪ್ರೋಚ್ ಆದ್ವಿ, ಅಣ್ಣ ಇದು ಹೆಂಗೆ ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ, ನಮಗೆ ಈ ರೋಡ್ ವೈಂಡಿಂಗ್ ಆಗಬೇಕಂತ. ಅಲ್ಲಿಗೆ ಜಯಣ್ಣವ್ರು ಆಯ್ತಮ್ಮ ನೀನು ಏನು ಕೇಳ್ತಿದ್ ಬಾ ಮಾಡಮ್ಮ ಅಂತಂದ. ನಮಗೆಲ್ಲ ಕೂಡಿಸ್ಕೊಂಡು ಹೋಗಿ DC ಹತ್ರ ಕರ್ಕೊಂಡು ಕುಂದಿರಿಸಿ ನಗರಸಭೆ ಮೀಟಿಂಗ್ಗಳು ಮಾಡಿ ಅಂಥ ಸಮಯದಲ್ಲಿ ನಮಗೆಲ್ಲ ಧೈರ್ಯವನ್ನು ತುಂಬಿ ಆ ರೋಡ್ ವೈಂಡಿಂಗ್ ಮಾಡಿಕೊಟ್ಟಿವಿ. ಅವತ್ತು ಆ ರೋಡ್ ವೈಂಡಿಂಗ್ ಆದ ಸಲ ಇವತ್ತು ನಾವು ಈ ಸ್ಥಳಕ್ಕೆ ಸಲೀಸಾಗಿ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಜಯಣ್ಣವರಿಗೂ ನಾವು ತುಂಬ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಹಸಿರಿಗೂ ಉಸಿರಿಗೂ ಮತ್ತು ಗ್ರೀನ್ ರಾಯಚೂರಿಗೂ ನಮ್ಮ ಜಯಣ್ಣವರು ತುಂಬ ಸಹಕಾರ ಮಾಡಿದ್ದಾರೆ ಅಂತೇಳಿ ನಾನು ಅವತ್ತಲ್ಲಿ ತಿಳ್ಕೊಳ್ತೀನಿ. ಅದಲ್ಲೇ ಮತ್ತು ನಮ್ಮ ನಾಗರಾಜರ ಬಗ್ಗೆ ಹೇಳ್ಬೇಕಂತಂದರೆ ಯುವ ನಾಯಕ ಅವನು ನಮ್ಮ ಮಾತು ಯಾವತ್ತಿಗೂ ಯಾವುದೂ ತೆಗೆದೇ ಇಲ್ಲ. ಈ ವಾರ್ಡು, ಈ ರೋಡುಗಳು, ಈ ಬಡಾವಣೆ ಎಲ್ಲೆಲ್ಲಿ ನೋಡ್ಬೇಕಂತ ಅಭಿವೃದ್ಧಿಗಳು ತುಂಬ ಮಾಡಿದಾನೆ. ಅವನಿಗೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಅವನು 3 ಸಲ 4 ಸಲ ಗೆದ್ದುವಂಥ ಚಾನ್ಸ್ ಅವನಿಗೂ ಸಿಗಲಿ. ಅವನು ಇನ್ನು ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡಲಿ. ಯಾರ ಜೊತೆಗೆ ಯಾವುದೇ ಡಿಸ್ಕಸ್ ಮಾಡಲಾರ್ದೆ, ಯಾರಿಗೆ ಬೈಲಾರ್ದೆ, ಯಾಕಂದ್ರೆ ನಾನು ಸಣ್ಣನವನು ನಾನು ಇನ್ನೂ ಹೇಳ್ತೀನಿ, ಯಾರು ಕೂಡ ಜಗಳ ಆಡಬಾರ್ದು, ಯಾರಿಗೂ ತೊಂದರೆ ಆಗಲಾರ್ದಂಗೆ ನೀನು ಎಷ್ಟು ಮನಸ್ಸು ಗೆಲ್ತೀಯ, ನೀನು ಅಷ್ಟು ಸಲ ಗೆದ್ಲಕ್ಕ ಸಾಧ್ಯ ಆಗ್ತದೆ ಅಂತ ನಾನು ಅವರಿಗೆ ಕಿವಿ ಮಾತುಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದಕ್ಕೆ ತುಂಬ ಸಂತೋಷ. ಭಾಳ ಸುಂದರ ನಮ್ಮ ಗಿಡ ನಮ್ಮ ಉಸಿರು ಅಂತಕ್ಕಂಥ ಈ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿ ಭಾಳ ಅದ್ಭುತವಾದ ಕಾರ್ಯಕ್ರಮ. ಈಗಿನ ಕಾಲಘಟ್ಟದಲ್ಲಿ ನಾವೆಲ್ಲ ನೋಡ್ಕೊಂತೀವಿ. ನನಗೆ ಇನ್ನೊಂದು ಏನೋ ವಿಷಯ, ಮೊಟ್ಟ ಮೊದಲಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹಿರಿಯರು ಹಾಗೂ ರಾಯಚೂರಿನ ರಾಜಕಾರಣಿಯಲ್ಲಿ ಬುದ್ಧಿವಂತರಾದಂತಹ ಜಯಣ್ಣ ತಾತನವ್ರಿಗೂ ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ಭಾಳ ಸಂತೋಷ ಸಂಗತಿ. ಯಾಕಂದರೆ ನನಗೆ ಇನ್ನೊಂದು ಮುಖ್ಯವಾಗಿ ವಿಷಯ ಏನಂದರೆ, ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅವರವರ ಕೆಲಸ ಒಂದು ಮಗ್ನವರಿಗೆ ಅವರವರ ಕೆಲಸ ಕಾರ್ಯಕ್ರಮವನ್ನು ಜೊತೆಗೆ ಮೇಡಮ್ ಅವರು ಇಂಥ ಕಾರ್ಯಕ್ರಮ ಮಾಡೋದು ಎಷ್ಟು ಅವ್ರಿಗೆ
ಅನಾನುಕೂಲ ಇದ್ದರೂ ಅನುಕೂಲ ಮಾಡ್ಕೊಂಡು ಮಾಡ್ತಾರಲ್ಲ, ನಮಗೆಲ್ಲ ಒಂದ್ಸಲ ಮುಜುಗರ ಅನಿಸ್ತದೆ. ನಾವ್ಯಾಕಿಂತ ಕಾರ್ಯಕ್ರಮ ಮಾಡಬಹುದು ಅಂತ. ಈಗಾಗಲೇ ರಾಯಚೂರಲ್ಲಿ ಬಿಸಿಲಿನ ತಾಪಮಾನ ತಮಗೆಲ್ಲ ಗೊತ್ತಿದೆ. ದಿನಕ್ಕೆ ಎಲ್ಲರೂ ಭಾಷಣ ಮಾಡ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ. ಹಾಗಾಗಿ ಅವರೊಂದು ವಿಭಿನ್ನ ಒಂದು ಕಾರ್ಯಕ್ರಮ. ಯಾಕಂದರೆ ಈಗಾಗಲೇ ಅವರ ಭಾಷಣವನ್ನು ಮಾತಾಡಿದ್ರು. ಗಿಡ ಅನ್ನೋದು ಒಂದು ಗಿಡವಾಗಿ ನಾವು ನೋಡಬೇಡಿ, ಗಿಡ ನಮ್ಮ ಮಗು ಅಂತ ನೋಡಿ, ನಮ್ಮ ಮನೆಯ ಒಂದು ಒಂದು ಮೆಂಬರ್ ಥರ ನೋಡೋಕ್ಕೇಸಿ ಅದನ್ನು ಬೆಳೆಸೋ ನಮ್ಮೆಲ್ಲ ಒಂದು ಸುದೈವ. ಹಾಗಾಗಿ ಏನು ಇವತ್ತಿನ ಕಾರ್ಯಕ್ರಮ ಅಂದ್ಕೊಂಡಾರಲ್ಲ, ತಾವು ದಿನನಿತ್ಯ ವಾಕಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀರಿ. ಇಲ್ಲಿ ಬಂದಂಥವ್ರು ಎಲ್ಲರೂ ಈಗ ಅವ್ರು ಎಷ್ಟು ಗಿಡ ತಂದಾರೋ ಎಲ್ಲ ಒಂದೊಂದು ಇಲ್ಲ ನನ್ನ ಇಟ್ಕೊಂಡು ಒಂದೊಂದು ಗಿಡ ಹಾಕಿ ಒಂದು ಅರ್ಥಪೂರ್ವಕವಾಗಿ ನಮ್ಗೆ ಅನ್ನಿಸ್ತದೆ. ಒಳ್ಳೆಯ ಜಾಗನ ನಮ್ಮ ಗೋವಿಂದಣ್ಣವ್ರು ನಮ್ಮ ಅನುಕೂಲ ಮಾಡಿಕೊಟ್ರೆ. ಇಂಥ ಜಾಗದಲ್ಲಿ ಇಲ್ಲಿ ಗಿಡ ಬೆಳೆದ್ರೆ ವಾಕಿಂಗ್ ಮಾಡೋಕೆ ಪ್ಲಸ್ ಒಳ್ಳೆ ಆರೋಗ್ಯವಾಗಿರೋಕೆ ಅನುಕೂಲ ಆಗ್ತದೆ. ಸಣ್ಣ ಸಣ್ಣ ವಯಸ್ಸಲ್ಲಿ ದೊಡ್ಡ ದೊಡ್ಡ ಕಾಯಿಲೆ ಬರ್ತಾವೆ. ಆ ಕಾಯಿಲೆಗೆ ಬರೋ ಕಾರಣಗಳೇ ಗಿಡ ಬೆಳೆಸೋದು. ಎಲ್ಲ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಂಡು ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಇವತ್ತಿನ ದಿವಸ ರಾಯಚೂರಿನಲ್ಲಿ ನನಗನ್ಸಿದ ಮಟ್ಟಿಗೆ 2013 ರಾಯಚೂರಲ್ಲಿ ಎಲ್ಲಿ ನೋಡಿದರೂ ಗಿಡಗಳು ಇದ್ದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನಾನು ನಗರಸಭೆ ಸದಸ್ಯನಾಗಿ ಬಂದು ನಮ್ಮ ವಾರ್ಡಿನ ಒಂದು ಚಾಲನೆ ಕೊಡಬೇಕಂತ ಕೊಂಡಾಕೃಷ್ಣ ಅವರು ಮತ್ತು ನಾವು ಕಲಿತು ಒಂದು ಟೀಮ್ ಮಾಡಿ ಗಿಡ ರಾಯಚೂರಿನಲ್ಲಿ ನೆಡಬೇಕಂದ್ರೆ ಏನು ಮಾಡ್ಬೇಕಂಬುದು ನಾವೊಂದು ಕಾರ್ಯಕ್ರಮ ಹಾಕ್ಕೊಂಡು ಆವಾಗಿನ ಟೈಮ್ನಲ್ಲಿ ನಾವು ಜಯಣ್ಣ ಅವ್ರನ್ನ ಅಪ್ರೋಚ್ ಆದ್ವಿ. ಆ ಜಯಣ್ಣವ್ರನ್ನ ಅಪ್ರೋಚ್ ಆದಮೇಲೆ ಅವರು ನೀವು ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿರಪ್ಪ, ನೀವು ಏನು ಬೇಕು ನನಗೆ ಸಪೋರ್ಟು ನಾನು ಮಾಡ್ತೀನಿ ನಿಮಗೆಲ್ಲರಿಗೆ ಅದು. ಅವಾಗಲೇ ನೆಕ್ಸ್ಟ್ ಡೇನೇ ನಮ್ಮನ್ನು ಜಯಣ್ಣವರು ಫಾರೆಸ್ಟ್ ಆಫೀಸಿಗೆ ಕರ್ಕೊಂಡು ಹೋದರು. ಫಾರೆಸ್ಟ್ ಆಫೀಸಿಗೆ ಕರ್ಕೊಂಡು ಹೋಗಿ ನಿಮಗೆ ಎಷ್ಟು 1000 ಗಿಡಗಳು ಬೇಕು ಅಷ್ಟು 1000 ಗಿಡ ಕೊಡಿಸ್ತೀನಿ ಅಂತಂದು ಅವತ್ತು ನಮ್ಮ ಜಯಣ್ಣವರು ನಮಗೇನು ಸಪೋರ್ಟ್ ಮಾಡಿದರು. ಅವತ್ತಲ್ಲಿಂದ ಇವತ್ತಿನವರೆಗೆ ಒಂದು 13-15 ವರ್ಷ ಆಯಿತು. ಇವತ್ತು 15 ವರ್ಷದವರೆಗೆ ನಾವೇನು ಅಲ್ಲಿ ಚಾಲನೆ ಕೊಟ್ಟಂಥ ಆ ಸಂದರ್ಭ ಭಾಳ ಮುಖ್ಯವಾದದ್ದು. ಅವತ್ತಿನ ದಿವಸ ನಾವು ಜಯಣ್ಣವರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇವತ್ತು ನಮ್ಮ ರಾಯಚೂರು ಹಸಿರು ಉಸಿರು ಗ್ರೀನ್ ರಾಯಚೂರು ಯಾವ ಇರ್ತಿದ್ದಿಲ್ಲ. ಅದೊಂದು ಆಗಬೇಕಂದ್ರೆ ನಮ್ಮ ಜಯಣ್ಣವರು ನಮಗೆ ಸಪೋರ್ಟ್ ಮಾಡಿ ಆ ಕಾರ್ಯಕ್ಕೆ ಕೊಟ್ಟಂಥ ನಮ್ಮ ಜಯಣ್ಣವರಿಗೆ ನಾನು ತುಂಬ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅಷ್ಟಲ್ಲದೆ ಜಯಣ್ಣವರು ಬರೀ ನಮ್ಮ ರಾಯಚೂರು ಮತ್ತು ಅವ್ರ ವಾರ್ಡು ಅವರು ಇವತ್ತು 5ನೇ ಸಲ ಅವರು ನಗರಸಭೆ ಸದಸ್ಯರು. 5 ಸಲ ನಗರಸಭೆ ಸದಸ್ಯ ಗೆಲ್ಲಬೇಕಂದ್ರೆ ಒಂದು ಇದು ಏನಂದರೆ ಸಾಮಾನ್ಯ ಮಾತಲ್ಲ. ಯಾಕಂದರೆ 1 ಸಲ ನಗರಸಭೆ ಸದಸ್ಯ ಆದಮೇಲೆ ಅವನು 2ನೇ ಸಲ ಗೆಲ್ಲಬೇಕಂದ್ರೆ ಆ ವಾರ್ಡು ಅಥವಾ ರಾಯಚೂರಿಗೆ ಏನಾದರೂ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವಂಥವ್ರನ್ನ ಮಾತ್ರನೇ ಗೆಲ್ಸೋದು ಜಾಸ್ತಿ. ಈ ಥರ ಗೆದ್ದಂಥ ನಮ್ಮ ಜಯಣ್ಣವರು ಅಭಿವೃದ್ಧಿಗೆ ಮತ್ತು ಪ್ಲಸ್ ನಮ್ಮ ರೋಡ್ ವೈಂಡಿಂಗ್ ಅವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ರೋಡ್ ವೈಂಡಿಂಗು ನಿಮ್ಮ ಈ ಬಡಾವಣೆ ನಾವು ಬರಬೇಕಂತಂದ್ರೆ ನಮಗೆ ಶೆಟ್ಟಿಬೋಡಿ ಚೌಕ್ ಇಂಪಾರ್ಟೆಂಟ್ ಫಸ್ಟ್. ಆ ಶೆಟ್ಟಿಬೋಡಿ ಚೌಕಲಿಂದ ಇವತ್ತು ಒಬ್ಬ ಗಿಡವನ್ನು ನಾಟಿ ಅದಕ್ಕೆ ತಮ್ಮದೇ ಆದಂಥ ಹೆಸರು ಇಡಬೇಕು, ಅದಕ್ಕೆ ತಮ್ಮ ಹೆಸರು ಅದಕ್ಕೆ ಕೊಡಬೇಕು. ಈ ಗಿಡ ಈ ಪ್ರೋಗ್ರಾಮ್ ಎದಕ್ಕೆ ಮಾಡ್ತಾ ಇದ್ದಂದ್ರೆ ಎಲ್ಲರೂ ಒಂದು ಜವಾಬ್ದಾರಿ ತಗೋಬೇಕು ಒಂದು ಗಿಡ ಬೆಳೆಸೋಕ್ಕೆ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದನ್ನ ನಾವು ಪವನ್ ಲೇಔಟ್ ಅಲ್ಲಿ ಸರ್ ಅವರು ಮಾಡಿದ್ದಾರೆ, ಜಯಣ್ಣ ಸರ್ ಅವರೆಲ್ಲ. ಅಲ್ಲಿ 162 ಪ್ಲಾಂಟ್ಸ್ ಹಾಕಿದ್ದಾರೆ. ಪ್ರತಿಯೊಬ್ಬರು ಡಾಕ್ಟರ್, ಲಾಯರ್, ಇಂಜಿನಿಯರ್ ಅವರೆಲ್ಲರೂ ಬಂದು ಏನಂತಾರ ಅಂಗನವಾಡಿ ಟೀಚರ್ಸು ಎಲ್ಲ ರೀತಿ ಎಲ್ಲ ಜನರನ್ನ ಸೇರಿಸಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಲ್ಲಿ ಅಲ್ಲಿ ಎಲ್ಲರೂ ಬಂದು ನಾಟಿದ ಮೇಲೆ ಪ್ರತಿ ವರ್ಷ ನಾವು ಅಲ್ಲಿ ಗೆಟ್ ಟುಗೆದರ್ ಮಾಡಿ ಇದು ನಾವು ಗಿಡ ಬೆಳೆಸಿದೀವಿ ಅಂತ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದೇ ರೀತಿ ಎಲ್ಲರಿಗೊಂದು ಅಫೆಕ್ಷನ್ ಬರಬೇಕು ಒಂದು ಗಿಡದ ಮೇಲೆ, ಇದು ನಮ್ಮದು ಅಂತಂದು ಬರಬೇಕು ಅಂತಂದು ನಾವು ಅದನ್ನೇ ಇಲ್ಲಿ ಕೂಡ ಈ ಒಂದು ಏರಿಯಾ ಬೇಕು, ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರಬೇಕು ಅಂತ ಒಂದು ಸಣ್ಣ ಯೋಚನೆಯಿಂದ ಈ ಏರಿಯಾವನ್ನ ಸೆಲೆಕ್ಟ್ ಮಾಡಿದೀವಿ. ಇಷ್ಟಪಡ್ತೀನಿ ಇಲ್ಲಿ ನೀವೆಲ್ಲರೂ ಇದೇ ಏರಿಯಾದಲ್ಲಿ ಇರೋದ್ರಿಂದ ದಿನ ಬರ್ತಾ ಹೋಗ್ತಾ ನಿಮ್ಮ ಗಿಡ ಹೇಗೆ ಬೆಳೀತಾ ಕೋರ್ತಾ ನನ್ನ ಒಂದು ಈ ಮಾತನ್ನ ಸರ್ ಬರ್ರಿ ಸರ್ ಸನ್ನಿ ಬರ್ರಿ ಸರ್.